ಆರುಜೀವ ಆಯುರ್ವೇದ ಆಸ್ಪತ್ರೆಯಲ್ಲಿ ಘಾನಾ ದೇಶದಿಂದ ಆಗಮಿಸಿದ 17 ಜನರಿಗೆ ನ್ಯಾಚುರೋಪತಿ ಚಿಕಿತ್ಸೆ ನೀಡುವ ತರಗತಿಗೆ ಚಾಲನೆ ನೀಡಲಾಯಿತು. ಇಲ್ಲಿ 30 ದಿನದ ತರಬೇತಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಅನೇಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಅಲ್ಲದೆ ಘಾನಾ ದೇಶದಿಂದ ಆಗಮಿಸಿದ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮೇಯರ್ ವರ್ಷಾ ಜಾನೆ, ಖ್ಯಾತ ವೈದ್ಯ ಡಾಕ್ಟರ್ PS ಶಂಕರ್, ಸಮಾಜ ಸೇವಕ ಉಮೇಶ್ ಶೆಟ್ಟಿ, ಆಯುರ್ವೇದ ವೈದ್ಯ ಡಾಕ್ಟರ್ ಶಾಲಿನ್ ಭಾರತಿ, CEO ಕೌಸ್ತುಭ್ ದುಮಾಲ್, ಘಾನಾ ದೇಶದ ಪ್ರತಿನಿಧಿ ಪ್ರೊಫೆಸರ್ ರಾಫೇಲ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. Miss Hannah Adapo, CEO of Abdulwanaba 09 Holistic Medical Center in Ghana. We are here in India for 1-month training for naturopathy. We want to exploit the world, how nature has helped us, how we use herbs to heal, seed, food to heal humanity. In the global world, we are all living in organic era now. We need organic in the system, we need organic in the body. So as the 16 naturopathic doctors from Ghana to India, we are here to learn, to exploit, to take something from India to Ghana. Yes. That is one thing we are here. And we are here for business, for partnership, for goodwill, to lead Ghana and India to the world. Piao. My name is Abdulwanaba 09. Thank you. Naturopath. Okay. Yes. I'm Dr. Cindy Boache, a naturopath and the CEO of Simpakma Naturopathy and Therapy Center in Ghana. We are here to learn and to know more about naturopathy from the School of Nyangute College of Holistic and Medicine in Ghana. We really appreciate the efforts of our in Ghana, and then everyone, all the CEOs who came along, and all the naturopath doctors too. We say thank you to Ayurveda in India, and we are here to impact more, both from here and then from Ghana as well. We want to learn, know more, and then we want to know more about naturopaths. That's why we are here. Thank you. Okay, so we are at Arujiva to take the best practices from India in the area of naturopathy, to also establish one of the best African model of naturopathy in Ghana. Not only Ghana, but we are promoting naturopathy through the continent of Africa, and that is also the one of the key principle or philosophy why we established the African Naturopathic Federation. So naturopathy is an emerging area in Ghana. It's a new thing. These are the pioneers when you talk about naturopathy in Ghana. So today you meet the pioneers. The pioneers are here in India to understudy the Indian system,
take it back to Ghana and promote evidence-based naturopathy. ಓಕೆ, ಎಲ್ಲರಿಗೆ ನಮಸ್ಕಾರ. ಇಲ್ಲಿ ಬಂದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ವಿದೇಶಿರ ಆಫ್ರಿಕಾ ಘಾನಾ ಅಕ್ರಾಯಿಂದ ನ್ಯಾಕ್ರೋತಿ ಕಾಲೇಜ್ ಆಫ್ ಹೋಲಿಸ್ಟಿಕ್ ಮೆಡಿಸಿನ್ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ 1 ತಿಂಗಳ ಟ್ರೈನಿಂಗ್ಗೋಸ್ಕರ ನಮ್ಮ ಆರುಜೀವ ಆಯುರ್ವೇದಿಕ್ ಹಾಗೂ ನ್ಯಾಚುರೋಪತಿ ಆಸ್ಪತ್ರೆಗೆ. ಇಲ್ಲಿ ಅವರು 1 ತಿಂಗಳ ಇದ್ದು ಪ್ರತಿಯೊಂದು ವಿಷಯ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಎಲ್ಲದರ ಬಗ್ಗೆ ಅವರು ಟ್ರೈನಿಂಗ್ ಅವ್ರಿಗೆ ಸಿಗತ್ತೆ. ಹಾಗೂ ಕೊನೆಗೆ ಅವ್ರಿಗೆ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಇಸ್ ಕೈಂಡ್ ಈ ಕಲಬುರಗಿಯಲ್ಲಿ ವಿದೇಶಿರ ಬಂದು ಟ್ರೈನಿಂಗ್ ತಗೋತಾ ಇದ್ದಾರೆ. ಬಹಳ ಹೆಮ್ಮೆಯಿಂದ ಆರುಜೀವ ಆಯುರ್ವೇದ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತಮ್ಮೆಲ್ಲರ ಕಡೆಯಿಂದ ನಮಗೆ ಸಹಕಾರ ಬೇಕು ಅಂತ ವಿನಂತಿ. ನಮಸ್ಕಾರ. ಇವರೆಲ್ಲ ಹೇಳಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, ಯುಕೆ, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜೇಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ. ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು. ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.